ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಡೆಲ್ಲಿ ಟೂರ್ ಅನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಇದೀಗ ದೆಹಲಿ ಟೂರ್ ಅನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಬಂದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮದುವೆ ಕಾರ್ಯಕ್ರಮಕ್ಕಾಗಿ ದೆಹಲಿಗೆ ನಾನು ಬಂದಿದ್ದೇನೆ ಅಂತ ಡಿಕೆಶಿ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವೋಟ್ ಚೋರಿ ರ್ಯಾಲಿ ಬಗ್ಗೆ ಚರ್ಚೆಗೆ ಬಂದಿದ್ದೇನೆ. ವೋಟ್ ಚೋರಿ ರ್ಯಾಲಿ ಇದೆ, ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲು ಬಂದಿದ್ದೇನೆ ಅಂತ ಡಿಕೆಶಿ ತಿಳಿಸಿದ್ದಾರೆ. ತಯಾರಿಗಳ ಪರಿಶೀಲನೆಗಾಗಿ ದೆಹಲಿಯನ್ನ ತಲುಪಿದ್ದೇನೆ. ಪಕ್ಷದ ಯಾವುದೇ ವರಿಷ್ಠರ ಭೇಟಿ ಮಾಡೋದಿಲ್ಲ. ಅವರೆಲ್ಲ ಲೋಕಸಭಾ ಅಧಿವೇಶನದಲ್ಲಿ ತೊಡಗಿಕೊಂಡಿದ್ದಾರೆ, ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ನಾನು ಕಾರ್ಯಕ್ರಮವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತೀನಿ ಅಂತ ಡಿಕೆಶಿ ತಿಳಿಸಿದ್ದಾರೆ. ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಮತ್ತು ಎಂಪಿಸ್ ಮೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು. ಯಾಕಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು. ಅದನ್ನ ಫಿಕ್ಸ್ ಮಾಡಿದ್ರೆ ಸಿಎಂ ಎಲ್ಲರಿಗೂ ಟೈಮ್ ಇದು ಮಾಡ್ಕೊಂಡಿದ್ದಾರೆ. ಒಂದ್ಸತಿ ನಾವು ಯಾಕಂದ್ರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿಯನ್ನು ಕೂಡ ನಾವು ಅವ್ರಿಗೂ ಕೂಡ ನಾವು ಇದನ್ನ ಅದೆಲ್ಲ ನಾವು ತಯಾರು ಮಾಡ್ಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡ್ಲಿಲ್ಲ ಅಂತಂದ್ರೆ ಅದ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇವತ್ತಿನ ಈ ತನಕ ಆಗಿರೋ ಅಜೆಂಡಾ ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು. ಅದ ಆ ಕೆಲಸ ನಾನು ಮಾಡ್ತೀನಿ. ಅಷ್ಟರೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದು ಕೂಡ ಒಟ್ಟಿಗೆ